ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಭಾರೀ ಮಳೆಯಿಂದಾಗಿ ಪ್ರತಿನಿಧಿಗಳ ಆಯ್ಕೆಗಾಗಿ ಮತ ಚಲಾಯಿಸಿದ 300 ವಿದ್ಯುತ್ ಸದಸ್ಯರು. ಈಗ ವಾರ್ತೆಗಳ ವಿವರ. ಸೋಮವಾರ ಸುರಿದ ಭಾರೀ ಮಳೆಯಿಂದಾಗಿ ಐತಿಹಾಸಿಕ ಹಂಪಿಯ ಸಾಲು ಮಂಟಪ ನೆಲಕಚ್ಚಿವೆ. ಇನ್ನು ಕೆಲ ಮಂಟಪಗಳು ಕುಸಿಯತೊಡಗಿವೆ. ವಿಷಯ ತಿಳಿದ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಅವರು ಹಂಪಿಯ ರಥಬೀದಿಗೆ ತೆರಳಿ ಭಾರತೀಯ ಪುರಾತತ್ವ ಇಲಾಖಾ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಸೋಮವಾರ ರಾತ್ರಿ ಹಂಪಿ ಸುತ್ತಮುತ್ತ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿದಿತ್ತು. 3 ಸಾಲು ಮಂಟಪಗಳು ಕುಸಿದಿವೆ ಎಂದು ಪ್ರವಾಸಿ ಮಾರ್ಗದರ್ಶಿಗಳು ತಿಳಿಸಿದ್ದರು. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅದನ್ನು ನಿರಾಕರಿಸಿದೆ. ಬಿದ್ದಿರುವುದು 1 ಮಂಟಪ ಮಾತ್ರ ಎಂದು ಹೇಳಿದೆ. ದೇವಸ್ಥಾನದ ಎಡಬದಿಯಲ್ಲೇ ಒಂದೊಂದಾಗಿ ಸಾಲು ಮಂಟಪಗಳ ಪುನಶ್ಚೇತನ ಕಾರ್ಯವನ್ನು ಎಎಸ್ಐ ನಡೆಸುತ್ತಿರುವಾಗಲೇ ಸಮೀಪದಲ್ಲಿ ಇರುವ ಈ ಮಂಟಪ ಕುಸಿದಿದೆ. 3 ಮಂಟಪ ಕುಸಿದಿಲ್ಲ. 1 ಮಂಟಪವಷ್ಟೇ ಕುಸಿದಿರುವ ಬಗ್ಗೆ ನನಗೆ ಮಾಹಿತಿ ಬಂದಿದೆ. ಸಾಲು ಮಂಟಪಗಳಲ್ಲಿ ಹಲವು ಮಂಟಪಗಳು ಕುಸಿಯುವ ಸ್ಥಿತಿಯಲ್ಲಿರುವುದು ನಿಜ. ಎಎಸ್ ವತಿಯಿಂದ ಹಂತ ಹಂತವಾಗಿ ಪುನಶ್ಚೇತನ ಕಾರ್ಯ ನಡೆಯುತ್ತಿದೆ. ಎಲ್ಲವನ್ನೂ ಒಮ್ಮೆಗೆ ಕೈಗೆತ್ತಿಕೊಂಡು ಮಾಡಬಹುದಾದಷ್ಟು ದುಡ್ಡು ಇಲ್ಲ, ಮಾನವ ಸಂಪನ್ಮೂಲವೂ ಇಲ್ಲ. ಸಾಧ್ಯವಾದ ಮಟ್ಟಿಗೆ ಸ್ಮಾರಕಗಳನ್ನು ಹೇಗಿದೆಯೋ ಹಾಗೆಯೇ ಉಳಿಸಿಕೊಳ್ಳಲು ಯತ್ನಿಸಲಾಗುತ್ತಿದೆ ಎಂದು ಎಎಸ್ಐ ಹಂಪಿ ವೃತ್ತದ ಅಧೀಕ್ಷಕ ನಿಹಿಲ್ ದಾಸ್ ರವರು ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಅದರಲ್ಲೂ ತುಂಗಭದ್ರಾ ಜಲಾಶಯದ ಅಚ್ಚುಕಟ್ಟು ಪ್ರದೇಶದಲ್ಲಿ ಕಳೆದೆರಡು ದಿನಗಳಿಂದ ಭಾರೀ ಬಿರುಗಾಳಿ ಸಮೇತ ಸುರಿದ ಭಾರೀ ಮಳೆಯಿಂದಾಗಿ ಕಟಾವ್ಗೆ ಬಂದಿದ್ದ ಬಾಳೆ ನೆಲಕಚ್ಚಿದೆ. ಹಾಗಾಗಿ ಪ್ರತಿ ಎಕರೆಗೆ 50,000 ರೂಪಾಯಿ ಬೆಳೆ ಪರಿಹಾರ ನಿಗದಿಪಡಿಸುವಂತೆ ರೈತ ಸಂಘಟಕರು ಜಿಲ್ಲಾಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಕಮಲಾಪುರದಿಂದ ಹೊಸಪೇಟೆಯವರೆಗೆ ಬೈಕ್ ರ್ಯಾಲಿ ನಡೆಸಿದ ಕಮಲಾಪುರದ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆಯು ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ
ಬಾಳೆ ಬೆಳೆ ಪರಿಹಾರವನ್ನ 10,000 ರೂಪಾಯಿಯಿಂದ 50,000 ರೂಪಾಯಿಗೆ ಹೆಚ್ಚಿಸುವಂತೆ ಆಗ್ರಹಿಸಿದ್ದಾರೆ. ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ನಮ್ಮ ಬಣ ಶರಣಪ್ಪ ದೊಡ್ಡಮನೆಯಿಂದ ನಾವು ಬಂದಿದ್ದೀವಿ. ಇವತ್ತು ಬುಕ್ಸಾಗರ ಮತ್ತು ವೆಂಕಟಾಪುರ, ಕಮಲಾಪುರ ಮತ್ತು ಸುತ್ತಮುತ್ತ ಎಲ್ಲ ಈ ಜಿಲ್ಲೆಯಲ್ಲಿ ಆಕಸ್ಮಿಕವಾಗಿ ಮಳೆ ಬಂದಂಥ ವಿಚಾರದಾಗ ಮತ್ತು ಕಬ್ಬು ಮತ್ತು ಬಾಳೆ ಮತ್ತು ತೆಂಗು ಆಮೇಲೆ ಮಾವು ಅದೇ ರೀತಿಯಾಗಿ ಕೆಲವು ತೊಗರಿ ಮತ್ತು ಮೆಕ್ಕೆಜೋಳ ಕೂಡ ತುಂಬ ಹಾನಿಯಾಗ್ಯವೆ. ಆ ಕಾರಣದಿಂದ ಇವತ್ತು ನಾವು DSAF ಸಾರಿಗೆ ಅವರು ಬಂದು ಇವತ್ತು ಎಲ್ಲ ರೈತರ ಪರವಾಗಿ ಇವತ್ತು ರೈತರು ನೊಂದಂಥ ಒಂದು ಇಷ್ಟು ವರ್ಷಗಳ ಇಷ್ಟು ದಿನಗಳು ನಮಗೆ ನೀರಿಲ್ಲದೆ ಕಷ್ಟಪಟ್ಟಿವಿ. ಮುಂಡ್ರಾಬಾದ್ವರೆಗೆ ಹೋಗಿ ನಮ್ಮ ಕರ್ನಾಟಕ ರೈತ ಸಂಘದಿಂದ ನೀರು ಬಿಡಿಸಿ ಜಾನ್ಕರ್ ಸಾರಿಗೆ ಬಸವರಾಜ ಸಾರಿಗೆ ಹೇಳಿ ಇಷ್ಟು ಅನುಕೂಲ ಮಾಡಿದ್ವಿ. ಅನುಕೂಲ ಮಾಡಿಕೊಟ್ರು ಪಾಪ ಅವರು ಕೂಡ. ಆದರೆ ಕಾರಣಾಂತರದಿಂದ ಇವತ್ತು ಮಳೆಗೆ ನಾವು ಭಾಳ ತುತ್ತಾಗಿದ್ದೀವಿ, ಹಾನಿಯಾಗಿ ಇವತ್ತು ನಾವು ಕೃಷಿ ಇಲಾಖೆಯಿಂದ ನಾವು ಸಾಲ ತಗೊಂಡು ಬೆಳೆದಂಥ ಬೆಳೆ ಕಟ್ಟೋಕೆ ಸಾಧ್ಯವಾದಂಥ ರೀತಿಯಲ್ಲಿದೆ. ಬ್ಯಾಂಕ್ನಲ್ಲಿ ಸಾಲ ತಗೊಂಡು ಕಟ್ಟಲಾರ್ದಂಥ ಪರಿಸ್ಥಿತಿಯಲ್ಲಿದೆ. ಒಂದೊಂದು ಎಕರೆ ಕನಿಷ್ಠ 1 ಎಕರೆಗೆ 60,000ರಿಂದ 70,000 ರೂಪಾಯಿ ಖರ್ಚು ಬರುತ್ತೆ. ಆ ಖರ್ಚಿನಲ್ಲಿ ಸುಮಾರು ನಾವು ನಮ್ಮ ಜೀವನ ಸಾಗಿಸೋದು ಯಾವಾಗ, ನಾವು ಹೊರಗಡೆ ತಂದಂಥ ಸಾಲ ಮಾಡಿದಂಥ ಸಾಲ ತೀರ್ಸೋದು ಯಾವಾಗ? ಆ ಕಾರಣದಿಂದ ಇವತ್ತು ಸರ್ಕಾರಕ್ಕೆ ಏನು ಮನವಿ ಮಾಡಿವಿ ಅಂದರೆ ಕನಿಷ್ಠ ಪಕ್ಷ 1 ಎಕರೆಗೆ ತಾವು ಪರಿಶೀಲನೆ ಮಾಡಿ ಒಂದು 50,000 ರೂಪಾಯಿಯನ್ನು ಕೊಡ್ಬೇಕಂತೇಳಿ ಸಿದ್ದರಾಮಯ್ಯ ಸರ್ ಅವರಿಗೆ ಮತ್ತು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಥ ಮಿನಿಸ್ಟರ್ ಸರ್ ಅವರಿಗೆ ಮತ್ತು ಇಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾದಂಥ ಗವಪ್ಪ ಸರ್ ಅವರಿಗೆ ಮತ್ತು ನಮ್ಮ ವಿಜಯನಗರ ಜಿಲ್ಲಾ ಅಧ್ಯಕ್ಷ ಉಸ್ತುವಾರಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಸರ್ ಅವರಿಗೆ ಈ ಒಂದು ಕಳಕಳಿ ಮನವಿ ಕರ್ನಾಟಕ ರೈತ ಸಂಘ ಹಸಿರು ಸೇನೆಯಿಂದ ಮನವಿ ಮಾಡ್ತಾಯಿದ್ದೀವಿ. ದಯಮಾಡಿ ಈ ಒಂದು ಬಡ ರೈತರ ಮೇಲೆ ಅನುಗ್ರಹ ತೋರಿ DC ಸಾಹೇಬರಾಗಿರ್ಬೋದು, ತಹಸೀಲ್ದಾರ್ ಸರ್ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ನಮ್ಮ ರಾಜಕೀಯ ವ್ಯಕ್ತಿಗಳಾದಂಥ ಗವಪ್ ಸರ್ ಆಗಿರ್ಬೋದು, ದಯಮಾಡಿ ಇದನ್ನು ಸಾಕಾರ ಮಾಡಿ ಈ ರೈತರ ಒಂದು ಬದುಕನ್ನು ಉಳಿಸಿ ಅಂತೇಳಿ ತಮ್ಮಲ್ಲಿ ಒಂದು ಮನವಿ ಮಾಡ್ತಾಯಿದ್ದೀನಿ ಸರ್. ಯಾವುದೇ ಕಾರಣಕ್ಕೂ ಈ ಬಡವರ ಬದುಕನ್ನು ನಿರ್ಲಕ್ಷ್ಯ ಮಾಡದೆ ನಮಗೆ ಸರಿಯಾದ ರೀತಿಯಿಂದ ನ್ಯಾಯ ಕೊಡಿಸ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀವಿ ಸರ್. ಕಳೆದ ವಾರದಲ್ಲಿ ಪ್ರಕೃತಿ ವಿಕೋಪಕ್ಕೆ ಹಾಗೂ ಭಾರೀ ಗಾಳಿ ಮಳೆಗೆ ಜಿಲ್ಲೆಯ ಅನೇಕ ಮಾಗಾಣಿಗಳಲ್ಲಿ ಮತ್ತು ಹೊಲ ಗದ್ದೆಗಳಲ್ಲಿ ಬೆಳೆದ ಬಾಳೆ, ಭತ್ತ, ಕಬ್ಬು ಮತ್ತು ಇತರೆ ಬೆಳೆಗಳು ಬಿದ್ದು ಹೋಗಿ ರೈತರಿಗೆ ಬಹಳಷ್ಟು ನಷ್ಟವಾಗಿರುತ್ತದೆ. ರೈತರು ತಮ್ಮ ಹೊಲ ಗದ್ದೆಗಳಲ್ಲಿ ಸಾಗುವಳಿ ಮಾಡಲು ಸಹಕಾರಿ ಸಂಘಗಳಿಂದ ಬ್ಯಾಂಕ್ಗಳಲ್ಲಿ ಸಾಲವನ್ನು ತೆಗೆದುಕೊಂಡಿದ್ದು ನಷ್ಟವಾಗಿರುವ ಸಮಯದಲ್ಲಿ ರೈತರಿಗೆ ಸಾಲಗಳನ್ನು ಮರುಪಾವತಿ ಮಾಡಲು ಬಹಳ ತೊಂದರೆಯಾಗುತ್ತದೆ. ರೈತರಿಗೆ ಬೆಳೆ ಸಾಲಗಳನ್ನ ತೀರಿಸಲು ಇದೊಂದೇ ಮಾರ್ಗವಾಗಿದ್ದು ಇಂತಹ ಪರಿಸ್ಥಿತಿಗಳಲ್ಲಿ ಸಾಲ ತೀರಿಸುವುದು ಬಹಳಷ್ಟು ಕಷ್ಟಕರವಾದ ಸಂಗತಿಯಾಗಿರುತ್ತದೆ. ಈ ಮೊದಲು ರೈತರಿಗೆ ಬೆಳೆ ನಷ್ಟ ಪರಿಹಾರವಾಗಿ ಕೇವಲ 500 ರೂಪಾಯಿಯಿಂದ 1,000 ರೂಪಾಯಿಗಳವರೆಗೆ ಮಾತ್ರ ಸರ್ಕಾರದಿಂದ ದೊರೆಯುತ್ತಿತ್ತು. ಇದರಿಂದ ರೈತರಿಗೆ ಯಾವುದೇ ಪ್ರಯೋಜನವಾಗುವುದಿಲ್ಲ. ಇಂತಹ ದುಬಾರಿಯಾದ ದಿನಗಳಲ್ಲಿ ಈಗ ಸಿಗುವ ಬೆಳೆ ಪರಿಹಾರವು ಬಹಳ ಕಡಿಮೆಯಾಗುತ್ತದೆ. ಆದುದರಿಂದ ಈ ಬಗ್ಗೆ ಮರುಪರಿಶೀಲನೆ ಮಾಡಿ ಈಗ ರೈತರಿಗೆ ಸಿಗುವ ಪರಿಹಾರ ಮೊತ್ತವನ್ನು ಪ್ರತಿ ಎಕರೆಗೆ 50,000 ರೂಪಾಯಿಗೆ ಹೆಚ್ಚಿಸಬೇಕೆಂದು ಆಗ್ರಹಿಸಿದ್ದಾರೆ. ತಾಲೂಕು ಅಧ್ಯಕ್ಷರು ಬಸವರಾಜ್ ಅವರು, ಕರ್ನಾಟಕ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಶರಣಪ್ಪ ದೊಡ್ಡಮನಿಯವರ ಬಣದ ವತಿಯಿಂದ ನಮ್ಮ ಕಮಲಾಪುರ ಹಾಗೂ ನಮ್ಮ ಹೊಸಕೋಟೆ ತಾಲೂಕಿನ ಹೊಸೂರು ಆಗಿರ್ಬೋದು, ಕಾಳಘಟ್ಟ ಮಾಗಣಿ ಆಗಿರ್ಬೋದು, ನಿಂಬಾಪುರ ಮಾಗಣಿ, ಬುಕ್ಸಾಗರ, ವೆಂಕಟಾಪುರ, ಇತರ ಕಮಲಾಪುರ, ಕಡ್ರಾಂಪುರ ಇತರ ಭಾಗಗಳಲ್ಲಿ ಪ್ರಕೃತಿ ವಿಕೋಪದಿಂದ ಬಾಳೆ ತೋಟಗಳು ವಿಪರೀತವಾಗಿ ನಾಶವಾಗಿದ್ದಾವೆ. ಆದ್ದರಿಂದ ಸರ್ಕಾರ ತಮ್ಮ ದಯಮಾಡಿ ಕೃಪೆ ತೋರಿ ರೈತರ ಮೇಲೆ ಅತಿ ಸಂಕಷ್ಟದಲ್ಲಿದ್ದಾರೆ. ನೀರಿನ ತೊಂದರೆ ಬವಣೆ ಅನುಭವಿಸಿದ್ದಾರೆ ಮತ್ತು ಪ್ರಕೃತಿ ವಿಕೋಪಗಳು ಎರಡು ಹೊಡೆತಗಳು ಬೀಳೋದ್ರಿಂದ ರೈತರು ಸಾಲ ತೀರಿಸಲಾಗದೆ ಬಳಲುತ್ತಿದ್ದಾರೆ. ದಯಮಾಡಿ ಸರ್ಕಾರ ರೈತರ ಕಡೆಗೆ ಗಮನ ಕೊಡಬೇಕು. ಸಂಕಷ್ಟಕ್ಕೀಡಾದ ರೈತರಿಗೆ ತಮ್ಮ ಸಹಕಾರ ಸದಾ ಇರಬೇಕು. ಈಗ ಹೆಚ್ಚಿನ ನಷ್ಟ ಅನುಭವಿಸುವುದರಿಂದ ಬಾಳೆ ತೋಟಗಳು ಇಲ್ಲಿ ಹೆಚ್ಚಿನ ಬೆಳೆಗಾರರು ಬಾಳೆ ತೋಟಗಳಾಗಿದ್ದಾರೆ ನಮ್ಮ ಹೊಸಪೇಟೆ ತಾಲೂಕು ವತಿಯಿಂದ. ಆದ್ದರಿಂದ ರೈತರಿಗೆ ಹೆಚ್ಚಿನ ಪರಿಹಾರ ಧನ ನೀಡಬೇಕೆಂದು ಸರ್ಕಾರಕ್ಕೆ ಈಗೇನು ಸರ್ಕಾರ 17,000 ಅಂತ ಏನು ಹೇಳ್ತಾ ಇದ್ದಾರೆ, ದಯಮಾಡಿ 50,000ವರೆಗೆ ತಮ್ಮ ರೈತರಿಗೆ ಸಹಾಯಧನ ನೀಡಬೇಕಂತೇಳಿ ನಾವು ನಮ್ಮ ತಾಲೂಕು ವತಿಯಿಂದ BM ಮುಲ್ಗಪ್ಪ ಅವರ ಅಧ್ಯಕ್ಷತೆ ನೇತೃತ್ವದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಶರಣಪ್ಪ ದೊಡ್ಡಮನಿ ರೈತರಿಂದ ಅನೇಕ ಸದಸ್ಯರುಗಳ ನೇತೃತ್ವದಲ್ಲಿ ನಾವು ಮನವಿ ಮಾಡುತ್ತಿದ್ದೇವೆ. ದಯಮಾಡಿ ನಮ್ಮ ಮನವಿಯನ್ನು
ಸ್ವೀಕರಿಸಬೇಕಂತ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡುತ್ತಿದ್ದೇವೆ. ಕರ್ನಾಟಕದಲ್ಲಿ ರಾಜ್ಯ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ 22ನೇ ತ್ರೈವಾರ್ಷಿಕ ಮಹಾ ಅಧಿವೇಶನ ನಡೆಯಲಿದೆ. ಅಂದು ಸಂಘದ ರಾಜ್ಯಾಧ್ಯಕ್ಷರ ಆಯ್ಕೆಗಾಗಿ ಮತದಾನ ನಡೆಯಲಿದೆ. ಈ ಭಾಗವಾಗಿ ಸಂಘದ ಪ್ರಾಥಮಿಕ ಪ್ರತಿನಿಧಿಗಳ ಆಯ್ಕೆಗಾಗಿ ಚುನಾವಣೆ ನಡೆಸಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 22ರಂದು ಹೊಸಪೇಟೆ ನಗರದ ಜೆಸ್ಕಾಂ ಕಚೇರಿಯ ನಗರ ವಿಭಾಗದ ಕಚೇರಿ ಆವರಣದಲ್ಲಿ 22ನೇ ತ್ರೈವಾರ್ಷಿಕ ಮಹಾ ಅಧಿವೇಶನದ ಪ್ರಾಥಮಿಕ ಪ್ರತಿನಿಧಿಗಳ ಆಯ್ಕೆಗಾಗಿ ಚುನಾವಣೆ ನಡೆಸಲಾಯಿತು. ಇದರಲ್ಲಿ ಭಾವೈಕ್ಯತಾ ತಂಡ ಹಾಗೂ ಹನುಮಂತಪ್ಪ ತಂಡದ ಒಟ್ಟು 12 ಪ್ರತಿನಿಧಿಗಳು ಸ್ಪರ್ಧೆಗಿಳಿದಿದ್ದು, ಅದರಲ್ಲಿ 6 ಜನರನ್ನ ಮಾತ್ರ ಆಯ್ಕೆ ಮಾಡಬೇಕಿದೆ. ಹೀಗೆ ಆಯ್ಕೆಯಾದ ಈ 6 ಪ್ರತಿನಿಧಿಗಳು ರಾಜ್ಯಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರ ಆಯ್ಕೆಗಾಗಿ ಮತ ಚಲಾಯಿಸಲಿದ್ದಾರೆ. ಏನೇ ಬರಲಿ ಏನೇ ಬರಲಿ ಕ್ಯಾಪಿಟಲ್ ಎಂಪ್ಲಾಯೀಸ್ ಯೂನಿಯನ್ ಜಿಂದಾಬಾದ್. ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ. ಬಲ್ರಾಮ್ ಸರ್ ಅವರಿಗೆ ಬಲ್ರಾಮ್ ಸರ್ ಅವರಿಗೆ ಆನಂದ್ ಸರ್ ಅವರಿಗೆ ಜಿಂದಾಬಾದ್. ಭಾವೈಕ್ಯತಾ ತಂಡಕ್ಕೆ ಭಾವೈಕ್ಯತಾ ತಂಡಕ್ಕೆ ನೌಕರರ ಒಗ್ಗಟ್ಟು ನೌಕರರ ಒಗ್ಗಟ್ಟು. ಏನೇ ಬರಲಿ ಏನೇ ಬರಲಿ ಹನುಮಂತಪ್ಪ ಸಾಹೇಬ್ರ ಪ್ಯಾನಲ್ಗೆ ಹನುಮಂತಪ್ಪ ಸರ್ ಪ್ಯಾನಲ್ಗೆ ಬರಲಿ. ಎಲ್ಲ ಆತ್ಮೀಯ ನೌಕರ ಬಾಂಧವರೇ, ಇದು ಏನು 22ನೇ ತ್ರೈವಾರ್ಷಿಕ ಮಹಾ ಅಧಿವೇಶನಕ್ಕೆ ನಾವು ಇವತ್ತು ವೋಟಿಂಗನ್ನು ಇಟ್ಕೊಂಡಿದ್ದೀವಿ. ಇವತ್ತಿನ ಒಂದು ಮಹತ್ವದ ಇದರಲ್ಲಿ ಚುನಾವಣೆಯಲ್ಲಿ 2 ತಂಡಗಳು ಸ್ಪರ್ಧಿಸಿದ್ದು, ಒಂದು ಭಾವೈಕ್ಯತಾ ತಂಡ, ಇನ್ನೊಂದು ಟಿ ಹನುಮಂತಪ್ಪ ಇವರ ತಂಡ. ಈ ತಂಡದಲ್ಲಿ 2 ಸ್ಪರ್ಧಾಳಿಗಳು ಸ್ಪರ್ಧಿಸಿದ್ದು, ಈ ಸ್ಪರ್ಧೆಯಲ್ಲಿ ಎಲ್ಲ ನೌಕರ ಬಾಂಧವರು ಒಂದು ಮತವನ್ನು ಚಲಾಯಿಸಿ ಆ ತಂಡದಲ್ಲಿ ಒಂದು ತಂಡವನ್ನು ಆಯ್ಕೆ ಮಾಡಿಕೊಳ್ಬೇಕಾಗಿರ್ತದೆ. ಆ ತಂಡ ನಮ್ಮ ಒಂದು 22ನೇ ತ್ರೈವಾರ್ಷಿಕ ಮಹಾಧಿವೇಶನ ಏನು ಬೆಂಗಳೂರಿನಲ್ಲಿ ನಡೆಯುತ್ತೆ, ಈ ಒಂದು ಮತ್ತೆ ಚುನಾವಣೆ ನಡೆಯುತ್ತೆ. ಅಲ್ಲಿ ಆ ಒಂದು ಅಧ್ಯಕ್ಷ ಮತ್ತು ಪ್ರಧಾನ ಕಾರ್ಯದರ್ಶಿಯವರ ಒಂದು ತಂಡ ಇಲ್ಲಿ ಭಾಗವಹಿಸುತ್ತೆ. ನಾವೆಲ್ಲ ಅಲ್ಲಿ ಹೋಗಿ ಒಂದು ನಮ್ಮ ಮತವನ್ನು ಚಲಾಯಿಸಿ ಇಲ್ಲಿ ಗೆದ್ದಂಥ ಪ್ರತಿನಿಧಿಗಳು ಬೆಂಗಳೂರಿನಲ್ಲಿ ಸಹ ನಾವು ಮತವನ್ನು ಚಲಾಯಿಸಿ ಅಲ್ಲಿ ಅಧ್ಯಕ್ಷರ ಒಂದು ಆಯ್ಕೆ ಮಾಡಬೇಕಾಗುತ್ತೆ. ಎಲ್ಲರಿಗೂ ನಮಸ್ಕಾರ. ಏನು ದಿನಾಂಕ 22/5/2024ರಂದು 22ನೇ ತ್ರೈವಾರ್ಷಿಕ ಮಹಾ ಅಧಿವೇಶನದ ಚುನಾವಣೆ ನಡೆಯುತ್ತಿದ್ದು, ಇದರಲ್ಲಿ 300 ಜನ ಸುಮಾರು 300 ಜನ ನೌಕರರು ಇವತ್ತು ಮತ ಚಲಾಯಿಸಬೇಕಾಗಿದೆ. ಅದರಲ್ಲಿ 12 ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು, ಅದರಲ್ಲಿ 6 ಅಭ್ಯರ್ಥಿಗಳು ಭಾವೈಕ್ಯತಾ ತಂಡದ ಪರವಾಗಿ ಇರ್ತಾರೆ. ಇನ್ನೂ 6 ಅಭ್ಯರ್ಥಿಗಳು ಟಿ ಹನುಮಂತಪ್ಪ ಅವರ ತಂಡ ಇರುತ್ತದೆ. ಅದರಲ್ಲಿ 12ರಲ್ಲಿ 6 ಮತ ಮಾತ್ರ ಚಲಾಯಿಸಬೇಕಾಗುತ್ತೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ
ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಭಾರೀ ಮಳೆಯಿಂದಾಗಿ ಕುಸಿದ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನಾ ಉಮೇಶ್.